ಹೂವಿನ ರಥೋತ್ಸವ ಎಂದೇ ವಿಶ್ವ ಪ್ರಸಿದ್ಧ ಪಡೆದಿರುವಂತಹ ಮಾಗೋಡು ಕಂಬದ ಶ್ರೀ ರಂಗನಾಥ ಸ್ವಾಮಿ ಮರುಪೂಜಾ ಉತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ. ಶಿರಾ ತಾಲೂಕಿನ ಪ್ರಸಿದ್ಧ ಮಾಗೋಡು ಶ್ರೀ ಕಂಬದ ರಂಗನಾಥ ಸ್ವಾಮಿ ಮರುಪೂಜಾ ಉತ್ಸವಕ್ಕೆ ಸಾವಿರಾರು ಭಕ್ತರು ಪಾಲ್ಗೊಂಡು ಉತ್ಸವದ ಮೆರುಗು ಹೆಚ್ಚಿಸಿದ್ದಾರೆ. ಶ್ರೀ ಕಂಬದ ರಂಗನಾಥ ಸ್ವಾಮಿಗೆ ಹರಕೆ ಮಾಡಿಕೊಂಡಿದ್ದ ಹಲವಾರು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗೊಂಡ ಕಾರಣ ತಮ್ಮ ತೂಕದ ಹಾಗೂ ವಿಶೇಷವಾಗಿ ಮಕ್ಕಳ ಹರಕೆಯನ್ನ ಹೂವನ್ನ ತುಲಾಭಾರ ಮಾಡುವ ಮೂಲಕ ಶ್ರೀ ಕಂಬದ ರಂಗನಾಥ ಸ್ವಾಮಿಗೆ ಭಕ್ತಿ ಸಮರ್ಪಿಸಿ ಧನ್ಯಭಾವ ಅರ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ವರ್ಗ, ಜೀನಿ ಸಂಸ್ಥಾಪಕ ದಿಲೀಪ್ ಕುಮಾರ್, ಯುವ ಮುಖಂಡ ಮಾಗೋಡು ಪ್ರತಾಪ್ ಹಾಗೂ ಪ್ರಮುಖರು ಸಹಸ್ರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಅಂದ್ರೆ ವಿಶೇಷವಾಗಿ ಮಡಿತೇರಿರುತ್ತೆ, ಅಂದ್ರೆ ರಂಗನಾಥ ಸ್ವಾಮಿಯ ಮೆರವಣಿಗೆ, ರಂಗನಾಥ ಸ್ವಾಮಿಯ ತೇರ್ ಮೇಲೆ ಕುಂಡ್ರಿಸಿ ಆ ಉವೇಲೆ ಕಮ್ಮ ಅಂದ್ರೆ ಅಲ್ಲಿವರೆಗೂ ತೇರ್ನ ಎಳ್ಕೊಂಡು ಹೋಗಿ ಇಡೀ ರಾತ್ರಿ ಭೂತಪ್ಪ ಮತ್ತು ಯಲ್ಲಮ್ಮ ದೇವಿಯ ಆರಾಧನೆ ಇರುತ್ತೆ, ಮೆರವಣಿಗೆ ಇರುತ್ತೆ, ದೇವ್ರನ್ನ ಕುಣಿಸೋದು ಇರುತ್ತೆ. ಇವತ್ತು ಕೊನೆಯ ದಿನ ಎಲ್ಲ ಸಹಕರಿಸಿದಂಥ ನಮ್ಮ ಶಿರಾ ತಾಲೂಕಿನ ಮತ್ತು ಅಕ್ಕಪಕ್ಕ ರಾಜ್ಯದ ಎಲ್ಲ ಜನಗಳಿಗೂ ನಮ್ಮ ದೇವಸ್ಥಾನಕ್ಕೆ ಬಂದು ರಂಗನಾಥ ಸ್ವಾಮಿ ಆಶೀರ್ವಾದ ಪಡೆದು ಎಲ್ಲರೂ ಸಹಕರಿಸಿದಂಥ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಪ್ರತಿ ವರ್ಷ ಬನ್ನಿ, ರಂಗನಾಥ ಸ್ವಾಮಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ, ಸಮೃದ್ಧಿಯಾಗಿ ನಿಮ್ಮ ಕಷ್ಟಗಳೆಲ್ಲ ಈಡೇರಲಿ ಅಂತ ಅಂದು ಈಗಲೂ ನೀವು ನೋಡ್ತಾ ಇದ್ದೀರಾ ತುಲಾಭಾರ ಅವತ್ತಿಂದ ಜಾತ್ರೆ ಸ್ಟಾರ್ಟ್ ಆದಾಗಿಂದ ಪ್ರತಿದಿನ ಹೂವಿನ ತುಲಾಭಾರ ನಡೀತಾನೆ ಇದೆ. ಜನರು ರಂಗಪ್ಪ ನಿಮಗೆ ಆಶೀರ್ವಾದ ಮಾಡಿ ಏನೇ ನಿಮ್ಮ ಕಷ್ಟಗಳನ್ನ ಇರುತ್ತೆ ಆ ರಂಗನಾಥ ಸ್ವಾಮಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಲಿ ಅಂತ ಕೇಳ್ಕೊಳ್ತಾ, ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಕೇಳ್ಕೊಳ್ತಾ, ಎಲ್ಲ ಸಹಕರಿಸಿದಂಥ ಎಲ್ಲ ಸಮಸ್ತ ಜನತೆಗೆ ನನ್ನ ದೇವಸ್ಥಾನದ ವತಿಯಿಂದ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಇಲ್ಲ, ನನ್ನ ಮಗಂದು ಆರೋಗ್ಯದ ಬಗ್ಗೆ ಕೋರ್ಕೊಂಡಿದ್ವಿ. ನನ್ನ ಮಗ ತುಂಬ ಚೆನ್ನಾಗಾದ. ಇದು ನನ್ನ ಮಗ ಹುಟ್ಟಾಗ್ಲಿಂದಲೂ ಹಾಕಿಸ್ತಾ ಇದ್ವಿ. ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಅರ್ಕೆ ಪ್ರತಿ ವರ್ಷವೂ ಹಾಕಿಸ್ತಾ ಇದ್ವಿ. ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ನನ್ನ ಮಗ ತುಂಬ ಆರೋಗ್ಯವಾಗಿದ್ದಾನೆ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಹೂನಾರ ಹಾಕಿಸ್ತಾ ಇದ್ದೀವಿ. ನಾವು ಅಲ್ಲ 1 ವರ್ಷ ಆಯ್ತು. ಈಗ ನೀವು ಇದನ್ನ ಈಡೇರಿಸ್ತಾ ಇದ್ದೀರಾ? ಯಾವ ಊರು ನಿಮ್ಮದು? ಇದೇ ಊರು. ಈಗ ಆ ಕಡೆ ಗಣಪ ಆದ್ರೆ ಹೂ ಹಾಕಿಸ್ತೀವಿ. 3 ವರ್ಷ ಒಂದು ತೂಕ ಹೂ ಹಾಕಿಸ್ತೀವಿ ಅಂದ್ಕೊಂಡಿದ್ದೆ. ಕುಂಬಾರಳ್ಳಿ, ಶಿರಾ ತಾಲೂಕು ಕುಂಬಾರಳ್ಳಿ, ಗೌಡಗೆರೆ ಹೋಗ್ಬಿಡಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? 2 ವರ್ಷ. 2 ವರ್ಷನಾ? ಮೊದಲನೇ ಸತಿ ಬಂದಾಗ ಅರ್ಕೆ ಮಾಡ್ಕೊಂಡಿದ್ದೀರಾ? ಮಾಡ್ಬಿಟ್ಟು ಎಲ್ಲ ಎಷ್ಟು ವರ್ಷ ಆಯ್ತು? 1.5 ವರ್ಷ. 1.5 ವರ್ಷಕ್ಕೆ ಅರ್ಕೆ ತೀರಿಸ್ತಾ ಇದ್ದೀರಾ? ಈಗಳಿಗಳ ಅದ್ರೊಳಗಾಗಿ ಜಲ್ದಿ ಆಯಿತು, ತೇರಾಯಿತು, ತುಂಬ ಜನ ಬಂದು ಒಳ್ಳೇದಾಯಿತು. ಅವ್ರಿಗೆಲ್ಲ ಒಳ್ಳೇದಾಗಿದ್ದಕ್ಕೆ ಜನ ಬಂದು ಹೋಗ್ತಾ ಇದ್ದಾರೆ. ಅದರೊಳಗಾಗಿ ಪ್ರತಿದಿನ ತುಂಬ ವಿಶೇಷವಾಗಿ ಪೂಜೆ ನಡೀತಾ ಇರ್ತದೆ. ಮತ್ತು ಭಕ್ತಾದಿಗಳು ಬಂದು ಜಲ್ದಿ ಸ್ನಾನ ಮುಗಿಸ್ಕೊಂಡು ತೇರು ಮುಗಿಸ್ಕೊಂಡು ಇವತ್ತು ಮರುಪೂಜೆ ಇದೆ. ಇವತ್ತು ವಿಶೇಷವಾಗಿದೆ. ಜನಗಳಿಗೂ ಒಳ್ಳೆಯ ಸಹಕಾರ ಮಾಡವ್ರೆ. ಊಟ ತಿಂಡಿದೆಲ್ಲ ವ್ಯವಸ್ಥೆ ಮಾಡವ್ರೆ. ಸಂಜೆ ಉತ್ಸವ ಇದೆ ಸರ್. ಎಲ್ಲ ದೇವ್ರುಗಳು ಉತ್ಸವ ಮಾಡ್ತೈತೆ ಸರ್. ಮಕ್ಕಳು ಫಲ ಎಲ್ಲ ನಿಂತೈತೆ ಸರ್. ಅದು ಮಕ್ಕಳಿಲ್ದವ್ರಿಗೆ ಅದು ಮಕ್ಕಳು ಫಲ ಎಲ್ಲ ನಿಂತೈತೆ ಸರ್. ಅದು ಸ್ನಾನ ಮಾಡ್ಕೊಂಡು ಜಗತಿ ಬೋನಸ್ಸಲ್ಲಿ ನೀರು ಹಾಕ್ಕೊಂಡು ಮಲಿಕೊಂಡು ರಾತ್ರಿ ಪೂರ್ತಿ ಇರುತ್ತೆ ಸರ್. ಇವತ್ತೇ ಕೊನೆ ದಿವಸ. ಹೌದು ಸರ್. ಈಗ ಹೋದ ಶನಿವಾರ ಜಲ್ದಿ ಆಗೈತೆ, ಅಂದರೆ ಗಂಗಾ ಸ್ನಾನ ಕಂಬದ ರಂಗನಾಥ ಸ್ವಾಮಿದು. ಆಮೇಲೆ ಸೋಮವಾರ ಆಗಿದೆ. ಇವತ್ತು ಲಾಸ್ಟ್ ಶನಿವಾರ ಇರೋದ್ರಿಂದ ಅದನ್ನು ಇವತ್ತು ಲಾಸ್ಟ್ ಪೂಜೆ ಇರೋದ್ರಿಂದ ಅದು ಮರುಪೂಜೆ ಅಂತ ಹೇಳ್ತಾ ಇದ್ದಾರೆ. ಮರುಪೂಜೆ ಅಂತ ಮರುಪೂಜೆ ಈ ಎಲ್ಲ ಒಂದು 9 ದಿವಸ ಜಾತ್ರೆ ನಡೀತಿದೆ. ಜಾತ್ರೆಯಿಂದ ಲಾಸ್ಟ್ಗೆ ಆಗದೆ ಇವತ್ತು ಶನಿವಾರ ಲಾಸ್ಟ್, ಅದನ್ನೇ ಮರುಪೂಜೆ ಅಂತ ಹೇಳ್ತಾ ಇದ್ದೀವಿ.
ಈಗ ಈ ದಿನನೂ ಭಾಳಷ್ಟು ಜನ ಇದಾರಲ್ಲ, ಇವತ್ತೇನು ವಿಶೇಷತೆ ಬೇರೆ ಏನಾದರೂ ಇದೆಯಾ? ದೇವ್ರ ಪೂಜೆ ಇವತ್ತು ಪೂಜೆ ರಾತ್ರಿ 9 ಗಂಟೆಗೆ ದೇವರಿಗೆ ತಳಿಗೆ ಪೂಜೆ ಇದೆ. ಅಂದರೆ ಪ್ರತಿ ಶನಿವಾರ ರಾತ್ರಿ 9 ಗಂಟೆಗೆ ದೇವಸ್ಥಾನದಲ್ಲಿ ತಳಿಗೆ ಪೂಜೆ ನಡೆಯುತ್ತದೆ. ವಿಶೇಷ ಪೂಜೆ ಅಂದರೆ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಸಾಯಂಕಾಲನ ರಾತ್ರಿ ಇವತ್ತು ಕಮ್ಮದರಂಗನಾಥ ಸ್ವಾಮಿ ಮೆರವಣಿಗೆ ತೇರಿನಲ್ಲಿ, ಚಿಕ್ಕ ತೇರಿನಲ್ಲಿ ಇವತ್ತು ಮೆರವಣಿಗೆ ಮಾಡ್ತಾರೆ. ಸೊ ಬೆಳಕರಿಯವರೆಗೂ ಬೆಳಕರಿಯವರೆಗೂ ಪೂರ್ತಿ ಮೆರವಣಿಗೆ ಇವತ್ತು ರಾತ್ರಿ ಪೂರ್ತಿನ ಮೆರವಣಿಗೆ ಇರುತ್ತೆ ಸರ್. ಅದನ್ನೇ ಮರುಪೂಜೆ ಅಂತ ಹೇಳ್ತಾರೆ. ಇನ್ನೂ ಎಷ್ಟು ದಿವಸ ಇರುತ್ತೆ ಇದೆಲ್ಲ ಉತ್ಸವ? ಇನ್ನೂ ಎಷ್ಟು ದಿನ ಇರುತ್ತೆ? ಇವತ್ತು ಲಾಸ್ಟು, ಇನ್ನೆಂದೂ ಇರಲ್ಲ. ನಾಳೆ ಬೆಳಗ್ಗೆ ಎಲ್ಲ ಖಾಲಿ ಆಗುತ್ತೆ. ಇದು ಲಾಸ್ಟ್ ಶನಿವಾರ, ಆದ್ದರಿಂದ ನಾಳೆ ಜಾತ್ರೆ ಕ್ಲೋಸ್ ಆಗುತ್ತೆ.